ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೈವಿಕ ಸಂರಕ್ಷಣೆ ಪ್ರಾರ್ಥನೆಯ ಬೇಲಿಯ ಒಳಗೆ ಒಂದಾಗಿ ನಿಲ್ಲುವವರು ನಾವಾಗಿದ್ದೇವೆ. ನಿಯೋಗ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಆಲಿಸುವುದು, ಅದರಿಂದ ದೇವರಲ್ಲಿ ಆಶ್ರಯಿಸುವುದು ನಾವು ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುವ ದಿನಗಳಾಗಿದೆ. ದೈವಾನುಗ್ರಹದ ದಿನಗಳು ಜೀವನದಲ್ಲಿ ಬರುತ್ತಿದೆ. ಆಮೇನ್, ಹಲ್ಲೆಲೂಯಾ. ಅದರ ರೀತಿ ಇರುವ ಒಳ್ಳೆ ಉಳಿತುಗಳಿಂದ ಸ್ವರ್ಗದ ದೇವರು ನಮ್ಮನ್ನು ಮನೋಹರವಾಗಿ ಮಾರ್ಪಡಿಸುತ್ತಾರೆ. ಇಂದು ನಾವು ವಾಕ್ಯ ಆಲಿಸುವಾಗ ಇಂದಿನವರೆಗೂ ಸಮರ್ಪಿಸಿದ ನಿಯೋಗಗಳನ್ನು ದೇವರ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವ ರೋಗಿಗಳಿಗಾಗಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ತಪ್ಪದೆ ದೇವರ ವಾಕ್ಯ ಆಲಿಸುವವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಾರ್ಥನೆ ಬೇಲಿಯೊಳಗೆ ಒಂದಾಗಿ ಇರುವವರು ನಾವು. ಇಂದು ನಾವು ಆಲಿಸುವ ವಾಕ್ಯ ಅನೇಕ ಬಾರಿ ಆಲಿಸಿರಬಹುದು, ಧ್ಯಾನಿಸಿರಬಹುದು. ಆದರೂ ಆ ವಾಕ್ಯದಲ್ಲಿ ಸ್ವರ್ಗದ ದೇವರು ನಮ್ಮ ಜೀವನದಲ್ಲಿ ಬರಲು, ಕಾರ್ಯವನ್ನು ಮಾಡಲು, ಮಾತನಾಡಲು ಬಯಸುತ್ತಿದ್ದಾರೆ. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ 5ನೇ ವಾಕ್ಯ. ಹಗಲಿರುಳೆನ್ನದೆ ಸಮಾಧಿಯ ಗುಹೆಗಳಲ್ಲಿಯೂ ಬೆಟ್ಟ ಗುಡ್ಡಗಳಲ್ಲಿಯೂ ಅವನು ಅಲೆದಾಡುತ್ತಾ ಅರಚಾಡುತ್ತಾ ಕಲ್ಲುಗಳಿಂದ ತನ್ನನ್ನು ತಾನೇ ಚಚ್ಚಿಕೊಳ್ಳುತ್ತಾ ಇದ್ದನು. ಪ್ರಿಯರೇ, ಸೈತಾನನು ಒಬ್ಬ ವ್ಯಕ್ತಿಯನ್ನು ಮ್ಯಾಕ್ಸಿಮಮ್ ಕುಗ್ಗಿಸಲು ನೋಡುವುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಿದ್ದೀರಾ? ಒಳ್ಳೆಯ ರೀತಿಯಲ್ಲಿ ಜೀವಿಸುವ ಒಬ್ಬ ವ್ಯಕ್ತಿ, ಒಳ್ಳೆ ಭವಿಷ್ಯ ಇರುವ ಒಬ್ಬ ವ್ಯಕ್ತಿಯನ್ನು ಸೈತಾನನು ಸಾಧ್ಯವಾದಷ್ಟು ಕುಗ್ಗಿಸಲು ನೋಡುತ್ತಾನೆ. ಇಂದು ಅದೇ ಅವಸ್ಥೆಯಲ್ಲಿ ಜೀವಿಸುವವರು ಇದ್ದಾರೆ. ಸೈತಾನನು ನಮ್ಮ ಒಬ್ಬೊಬ್ಬರ ಕಾರ್ಯವನ್ನು ಕುಗ್ಗಿಸಲು ನೋಡುತ್ತಾನೆ. ಇಂದು ಈ ವಾಕ್ಯ ನಾವು ಯಾಕಾಗಿದೆ ಆಲಿಸುವುದು ಎಂದು ಅರಿತಿದ್ದೀರಾ? ಕುಗ್ಗಿದ ಸ್ಥಳದಿಂದ ದೇವರಿಗೆ ನಿನ್ನನ್ನು ನನ್ನನ್ನು ರಕ್ಷಿಸಲು ಬಯಸುತ್ತಾ ಇದ್ದಾರೆ. ಆಮೇನ್. ಅದಕ್ಕಾಗಿದೆ ಈ ವಾಕ್ಯ ನಿಮ್ಮ ಮನೆಗಳಲ್ಲಿ ಮೊಳಗುತ್ತಿರುವುದು, ಆಲಿಸುತ್ತಿರುವುದು, ಧ್ಯಾನಿಸುತ್ತಿರುವುದು. ಇನ್ನು ರಕ್ಷಣೆ ನೀಡಲು ದೇವರು ಬಯಸುತ್ತಿದ್ದಾರೆ. ಆದರೆ ಕುಗ್ಗಿದ ಸ್ಥಳದಿಂದ ದೆವ್ವ ಪೀಡಿತನನ್ನು ರಕ್ಷಿಸಲು ದೇವರು ಬರುವುದಾದರೆ ಈಗ ವಾಕ್ಯ ಆಲಿಸುವ ನಿಮ್ಮ ಹತ್ತಿರ, ನಿಮ್ಮ ಹೀನ ಸ್ಥಿತಿಯಲ್ಲಿ ದೇವರು ಇಳಿದು ಬರುತ್ತಾರೆ. ನಿಮ್ಮನ್ನು ಅಲ್ಲಿಂದ ರಕ್ಷಿಸಿ ಕರೆತರುತ್ತಾರೆ. ಅದಕ್ಕಾಗಿದೆ ಈ ವಾಕ್ಯ ನೀವು ಆಲಿಸಿದ್ದು. ನಿನ್ನ ಭವಿಷ್ಯವನ್ನು, ಜೀವನವನ್ನು ರಕ್ಷಿಸಲು ಆಗಿದೆ. ಅದಕ್ಕಾಗಿದೆ ಯೇಸು ಸ್ವಾಮಿ ನಿನ್ನ ಬಳಿ ಬರುತ್ತಿರುವುದು. ಆಮೇನ್, ಹಲ್ಲೆಲೂಯಾ. ಸೈತಾನನು ನಮ್ಮನ್ನು ಎಲ್ಲಾ ತರದಲ್ಲಿ ನಾಶ ಮಾಡಲು ನೋಡುತ್ತಾನೆ. ಈ ವಾಕ್ಯ ಆ ಕುಗ್ಗಿದ ಸ್ಥಳದಿಂದ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸಲು ಬಯಸುತ್ತಿದ್ದಾರೆ. ನಿನ್ನನ್ನು ಹಿಂತಿರುಗಿ ಮರಳಿ ಕರೆತರಲು ಪ್ರಾರ್ಥಿಸುವ ವಿಷಯದಲ್ಲಿ ಒಂದು ಪುನರುತ್ಥಾನ ಉಂಟಾಗುವುದು. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳನ್ನು ವಿಶ್ವಾಸದಿಂದ ಈ ವಾಕ್ಯದಲ್ಲಿ ಸಮರ್ಪಿಸೋಣ. ಈ ವಾಕ್ಯ ನಮ್ಮ ಹತ್ತಿರ ಬರುವುದು ನಮ್ಮನ್ನು ರಕ್ಷಿಸಲು ಆಗಿದೆ. ದೇವರಿಗೆ ನಮ್ಮ ಕುರಿತು ಒಂದು ಪದ್ಧತಿ ಇದೆ. ನಾವು ಸಂತೋಷವಾಗಿರಬೇಕೆಂದು ಬಯಸುವುದರಿಂದ ದೇವರ ವಾಕ್ಯವಾಗಿ ನಮ್ಮ ಹತ್ತಿರ ಬರುತ್ತಿರುವುದು. ನಮಗೆ ವಿಶ್ವಾಸದಿಂದ 33 ಬಾರಿ ನಿಯೋಗ ಪ್ರಾರ್ಥನೆಯನ್ನು ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯ ನಮ್ಮನ್ನು ಕುಗ್ಗಿದ ಸ್ಥಳದಿಂದ ಉನ್ನತಕ್ಕೆ ಏರಿಸಲು ಸಹಾಯ ಮಾಡುತ್ತದೆ. ಆಮೇನ್, ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.